ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಓದ್ತಿರೋ ಮಕ್ಕಳ ತಂದೆ ತಾಯಿಯವರಿಗೆ ಈ ಒಂದು ಕಿವಿ ಮಾತನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಏನಂತ ಹೇಳಿದರೆ, ಸಮೀಪದಲ್ಲೇ ಒಂದು ಫೈನಲ್ ಎಕ್ಸಾಮನ್ನು ಬರ್ತಾಯಿದೆ ಅಲ್ವಾ. ನೀವೆಲ್ಲರಿಗೂ ತಾಯಂದ್ರಿಗೆ ಗೊತ್ತಿರ್ಬೋದು. ಯಾಕಂತ ಹೇಳಿದರೆ, ಎಷ್ಟೋ ಕಷ್ಟಪಟ್ಟು ನಾವು ಓದಿಲ್ಲ, ನಮ್ಮ ಮಕ್ಕಳು ಕೂಡ ಓದಲಿ ಅಂತ ನಾವೊಂದು ಒಳ್ಳೆಯ ಸ್ಕೂಲಿಗೆ ಹಾಕಿ, ನಾವು ಓದಲಿಲ್ಲ ಚೆನ್ನಾಗಿ, ನಮ್ಮ ಮಕ್ಕಳಾದರೂ ಓದಲಿ ಅಂತ ನಾವು ದೊಡ್ಡ ಸ್ಕೂಲಿಗೆ ಹಾಕ್ತೀವಿ ಅಲ್ವಾ. ಅದೇನು ತಪ್ಪೇನಂತ ನಾನು ಹೇಳ್ತಿಲ್ಲ. ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಏನಂತ ಹೇಳಿದರೆ, ಮನೆಯಲ್ಲಿ ಚಿಕ್ಕ ಪುಟ್ಟ ಜಗಳಗಳಿರುತ್ತೆ. ಗಂಡ ಹೆಂಡತಿ ಮಧ್ಯೆ ಇರ್ಬೋದು, ಅತ್ತಿಗೆ ನಾದಿನಿ ಜೊತೆಗಿರ್ಬೋದು, ಅತ್ತೆ ಸೊಸೆ ಮಧ್ಯೆ ಇರ್ಬೋದು. ಅಂಥವ್ರಿಗೆ ಈ ವಿಡಿಯೋನ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದರೆ, ಮಕ್ಕಳು ಸ್ಕೂಲಿಂದ ಮನೆಗೆ ಬರೋಕ್ಕೂ ಮುಂಚೆ ನಿಮ್ಮ ಮಧ್ಯೆ ಏನಾದರೂ ಜಗಳ ಇದ್ದರೆ ಅದು ದಯವಿಟ್ಟು ಮಕ್ಕಳು ಬರೋಕ್ಕೂ ಮುಂಚೆ ಇಟ್ಕೊಳ್ಳಿ. ಮಕ್ಕಳು ಬಂದಾಗ ಈ ಮಾತನ್ನು ಯಾಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಈಗ ಎಕ್ಸಾಮ್ ಬರ್ತಾ ಇದೆ, ಮಕ್ಕಳು ಓದಿನ ಕಡೆ ಜಾಸ್ತಿ ಗಮನ ಕೊಟ್ಟರೆ ನಮ್ಮ ಮಕ್ಕಳಿಗೆ ರಿಸಲ್ಟ್ ತುಂಬ ಒಳ್ಳೇದು ಬರುತ್ತೆ ಅಲ್ವಾ. ಅದನ್ನು ಬಿಟ್ಟರೆ ಮಕ್ಕಳು ಮನೆಗೆ ಬಂದ ತಕ್ಷಣ ಜಗಳ ಮಾಡೋದಾಗಲಿ, ಇನ್ನು ಏನಾದರೂ ಚಾಡಿ ನಮ್ಮ ಗಂಡ ಹೆಂಡತಿ ಮಧ್ಯೆ ಅಥವಾ ಇರ್ಬೋದು, ನಾದ್ನೀರ ಜೊತೆಗಿರ್ಬೋದು, ವಾರಗಿತ್ತಿಯವ್ರ ಜೊತೆಗಿರ್ಬೋದು, ಏನಾದ್ರು ಒಂದು ಮಾತಾಡ್ತಿದ್ವಿ. ದಯವಿಟ್ಟು ಮಕ್ಕಳ ಎದುರುಗಡೆ ಏನು ಮಾತಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ನಾನು. ಯಾಕಂತ ಹೇಳಿದರೆ, ಈಗಿನ ಮಕ್ಕಳು ಯಾವ ನಮ್ಮನೆ ಅವ್ರು ಓದಿಗಿಂತ ಬೇರೆಯವರು ಆಡ್ತಿರೋ ಮಾತು ಕಡೆ ಜಾಸ್ತಿ ಗಮನ ಕೊಡ್ತಾರೆ. ನಾನು ತುಂಬ ಮಕ್ಕಳನ್ನು ನೋಡಿದ್ದೀನಿ. ನಿಮ್ದು ಏನೇ ಡೌಟ್ ಇದ್ದರೂ ಕೂಡ ಮಕ್ಕಳು ಬರೋಕ್ಕೂ ಮುಂಚೆ ಆಡ್ಕೊಳ್ಳಿ. ನಿಮ್ದು ಏನೇ ತಪ್ಪಿದ್ರೆ ತಿದ್ದುಕೊಳ್ಳಿ, ಇಲ್ಲಾದರೆ ತಪ್ಪಿಲ್ಲದೆ ಇದ್ದರೆ ನೀವು ವಾದ ಮಾಡಿ ಗೆಲ್ಲಿ. ಅದು ಯಾವಾಗ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ವ. ನಿಮ್ಮ ಜಗಳ ಏನೇ ಇದ್ರೂ ಕೂಡ ಅದು ಮಕ್ಕಳು ಬರೋಕ್ಕೂ ಮುಂಚೆ ಇಟ್ಕೊಳ್ಳಿ. ಮಕ್ಕಳು ಬಂದಾಗ ಅವರು ಓದಿನ ಕಡೆ ಗಮನ ಇರಲಿ ದಯವಿಟ್ಟು. ನಾನು ಎಷ್ಟೋ ಕಷ್ಟಪಟ್ಟು ನಮ್ಮ ಮಕ್ಕಳನ್ನು ಓದಿಸ್ತೀರಲ್ವ, ಅದಕ್ಕೋಸ್ಕರನೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಎಕ್ಸಾಮ್ ಇರೋ ಮಕ್ಕಳಿಗೂ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ